ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಚಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಉಪ್ಪು ಒಳ್ಳೆಯ ಪದಾರ್ಥ ಎಂಬುದಾಗಿ. ಒಂದು ಪ್ರೀತಿಯ ಮಕ್ಕಳೇ, ಉಪ್ಪು ಒಳ್ಳೆಯ ಪದಾರ್ಥವೇ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 50ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಉಪ್ಪು ಒಳ್ಳೆಯ ಪದಾರ್ಥವೇ. ಉಪ್ಪು ಸಪ್ಪ ಆದರೆ ಅದನ್ನು ಇನ್ಯಾವುದರಿಂದ ರುಚಿಗೊಳಿಸುವಿರಿ. ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ. ಆಮೇಲೆ ಅಲ್ಲವೇ ಹೌದು ಪ್ರೀತಿದೆ ಮಕ್ಕಳೇ, ಉಪ್ಪು ಒಳ್ಳೆ ಪದಾರ್ಥ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ಇಲ್ಲಿ ಎಲ್ಲ ಕಡೆ ನೋಡೋದಾದ್ರೆ ಉಪ್ಪಿನ ಬೆಲೆ ಜಾಸ್ತಿ ಕಡಿಮೆನೇ ಇರುತ್ತೆ. ಆದರೆ ಉಪ್ಪು ಒಳ್ಳೆ ರೀತಿಯಲ್ಲಿ ನೀವು ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಲ್ಲಿ ಸಮಾಧಾನದಿಂದ ಜೀವಿಸಿರಿ ಎಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಹೌದು ಪ್ರೀತಿದೆ ಮಕ್ಕಳೇ, ಇಲ್ಲಿ ಎಷ್ಟು ನೋಡೋದಾದ್ರೆ ಉಪ್ಪು ಯೇಸು ಕ್ರಿಸ್ತ ಶಿಷ್ಯತ್ವದ ಗುರುತಾಗಿದೆ. ಹೌದು ಪ್ರೀತಿದೆ ಮಕ್ಕಳೇ, ಯೇಸು ಸ್ವಾಮಿ ಒಂದು ಗುರುತಾಗಿದೆ. ಉಪ್ಪು ಅಂದರೆ ಉಪ್ಪು ಯಾವ ರೀತಿಯಲ್ಲಿ ದೇವರು ಉಪ್ಪಾಗಿ ಶಿಷ್ಯರನ್ನ ಯಾವ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ಥರ ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ನೀವು ನೋಡಿ ಏನಂದರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾಗಿದ್ರೆ ಅದಕ್ಕೆ ಇನ್ನಿತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದೆಂದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಉಪ್ಪು ಎಂಬುದಾಗಿ ಹೇಳುವುದಾದ್ರೆ ನಾವು ಕ್ರೈಸ್ತರಾಗಿ ಇರುವಾಗ ಉಪ್ಪಾಗಿ ಇರಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ, ಇನ್ನೊಬ್ಬರು ದೇವ ವಾಕ್ಯನ ಹೇಳುವುದರಲ್ಲಿ ಅದು ಒಂದು ಉಪ್ಪಾಗಿದೆ. ನಾವು ಯೇಸು ಕ್ರಿಸ್ತನು ಶಿಷ್ಯರಿಗೆ ಯಾವ ಥರ ಉಪ್ಪಾಗಿ ಹೇಳ್ಕೊಟ್ಟಿದ್ದರೋ ನೀವು ಉಪ್ಪು ಒಳ್ಳೆಯದೇ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯಾರಿಗೆ ಒಳ್ಳೆಯ ನಾವು ಉಪ್ಪಾಗಿ ಇರಬೇಕು. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹೇಳುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ನಾವು ಉಪ್ಪು ಕೈ ಆಗಿದ್ರೆ ಯಾವುದಕ್ಕೂ ಬರೋದು ಅದನ್ನ ಬಿಡ್ಸಾಕ್ತಾರೆ. ನಾವು ಆ ಥರ ಬಿಡ್ಸಕ್ಕದೆ ದೇವ್ರ ವಾಕ್ಯನ ಪ್ರತಿದಿನ ನಾವು ಧ್ಯಾನ ಮಾಡಬೇಕು. ಪ್ರತಿದಿನ ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ನಾವು ಉಪ್ಪಾಗಿ ಇನ್ನೊಬ್ಬರಿಗೆ ಹೇಳಕ್ಕೆ ಇಷ್ಟವುಳ್ಳವರಾಗಿ ಜೀವಿಸ್ಬೇಕು. ಪ್ರೀತಿಯ ಮಕ್ಕಳೇ, ಅಯ್ಯೋ ನನಗೆ ಭಾಳ ಕಷ್ಟ ಇದೆ, ನನಗೆ ವೇದನೆ ಇದೆ, ನನ್ನ ಸಮಸ್ಯೆ ಯಾರಪ್ಪ ಕೇಳ್ತಾರೆ ಎಂಬುದನ್ನು ನಾವು ಇದ್ರೆ ಅದನ್ನ ಉಪ್ಪಾಗಿ ಮಾಡೋಕ್ಕೆ ಆಗಲ್ಲ. ಆದರೆ ನಾವು ಇನ್ನೊಬ್ಬರಿಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಬೇಕು, ಇನ್ನೊಬ್ಬರಿಗೆ ದೇವ್ರ ಬಗ್ಗೆ ಹೇಳಬೇಕು. ದೇವ್ರ ವಾಕ್ಯಗಳನ್ನ ನಾವು ಅಭ್ಯಾಸ ಮಾಡುವಾಗ ನಾವು ಉಪ್ಪಾಗಿ ಬೆಳೆಯಕ್ಕೆ ಸಾಧ್ಯ. ಅದೇ ಥರ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 50ನೇ ವಾಕ್ಯ ಹೇಳ್ತದೆ, ಅದೇ ನೀವು ಉಪ್ಪಾಗಿರಿ. ನೋಡಿ, ಅದನ್ನು ಸಪ್ಪಾಗಿ ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸಮಾಧಾನದಿಂದ ಜೀವಿಸ್ತಾ ಇದ್ದಾರೆ ಎಂಬುದು ಬಹಳ ಮುಖ್ಯ. ಇನ್ನೊಬ್ಬರಿಗೆ ನೋಡ್ರೆ ಆಗಲ್ಲ. ಆ ಥರ ಇರದೆ ನಾವು ಉಪ್ಪಾಗಿ ಸಮಾಧಾನದಿಂದ ಇರಬೇಕೆಂಬುದಾಗಿ ಹೇಳ್ತಿದ್ದಾರೆ. ಅದೇ ಥರ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 34ನೇ ವಚನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ. 14ನೇ ಅಧ್ಯಾಯ 34ನೇ ವಚನದಲ್ಲಿ ಏನಂದ್ರೆ, ಉಪ್ಪಂತೂ ಒಳ್ಳೆಯ ಪದಾರ್ಥವೇ. ಉಪ್ಪು ಸಹ ಸಪ್ಪಕ್ಕಾಗಿದ್ದರೆ ಅದಕ್ಕೆ ಇನ್ಯಾವುದರಿಂದ ರುಚಿ ಬಂದಿತು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಉಪ್ಪು ಸಪ್ಪಗಾಗಿದ್ರೆ ಯಾವ್ದು ಪ್ರಯೋಜನ? ಅದೇ ಥರ ನಾವು ಉಪ್ಪಾಗಿರಬೇಕು. ನಾವು ಸಪ್ಪಗಾಗಿರದೆ ಎಲ್ಲರ ಜೊತೆ ಸಂತೋಷ ಸಮಾಧಾನದಿಂದ ಇರುವಾಗ ಒಳ್ಳೆ ರೀತಿಯಲ್ಲಿ ಅಯ್ಯೋ ಇವರು ಕ್ರೈಸ್ತರು ಎಂಬಂತ ಒಂದು ಆಗುತ್ತೆ. ಆದರೆ ನಾವು ಉಪ್ಪಾಗಿ ಅಯ್ಯೋ ಕೈಯಾಗಿ ಜೀವಿಸದೆ ನಾವು ಉಪ್ಪಾಗಿ ಜೀವಿಸ್ಬೇಕು, ಒಳ್ಳೆ ಪದಾರ್ಥವಾಗಿ ಜೀವಿಸ್ಬೇಕು. ಅದೇ ಥರ ಹೇಳ್ತಾರೆ ನೋಡಿ, ಅದು ಭೂಮಿಗಾದರೂ ಎಂಬುದಾಗಿ. ಅದೇ ಥರ ದೇವರಿಗೆ ನಾವು ಒಳ್ಳೆ ಉಪ್ಪಾಗಿ ಇರಬೇಕು. ಜನರು ಅಯ್ಯೋ ದೇವ್ರೆ ಇವ್ರು ಒಳ್ಳೆಯವರಿದ್ದಾರೆ, ಇವ್ರು ಒಳ್ಳೆ ಸಹಾಯ ಮಾಡ್ತಾರೆ ಎಂಬಂತ ಒಂದು ಇರ್ಬೇಕು ಪ್ರೀತಿಯ ಮಕ್ಕಳೇ. ಅದೇ ಥರ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ ಹೇಳ್ತದೆ ನೋಡಿ, ಏನಂದ್ರೆ, ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳೋರು. ಆಮೇಲೆ ಹಲವೆಯ ಹೌದು ಪ್ರೀತಿದೆ ಮಕ್ಕಳೇ, ನಾವು ಸಮಾಧಾನವಾಗಿರ್ಬೇಕು. ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಕೆಲಸದಲ್ಲಿ ಸಮಾಧಾನ ಇಲ್ಲ, ಆ ಥರ ಇರದೆ ದೇವರನ್ನ ಸಮಾಧಾನವಾಗಿರುವಂತೆ ಮಾಡಪ್ಪ, ನಾನು ಒಳ್ಳೆ ಉಪ್ಪನಾಗಿ ಪದಾರ್ಥನಾಗಿ ಇರುವಂತೆ ಮಾಡು. ಒಂದು ಊರಲ್ಲಿ ಪ್ರೀತಿದೆ ಮಕ್ಕಳೇ, ಒಂದು ಹೋಟೆಲ್ಗೆ ಹೋಗ್ತಾರೆ, ಒಂದು ವ್ಯಕ್ತಿ ಹೋಗುವಾಗ ಹಸಿವೆಯಿಂದ ಇರ್ತಾನೆ. ಆತ ದಿನ ಬರ್ತಾ ಇದ್ದ, ಏನೋ ಒಂಥರ ನೋವಾಗಿತ್ತು, ಅಯ್ಯೋ ಇವನು ಬರೀ ಇದು ಮಾಡ್ತಾನೆ ಎಂಬುದಾಗಿ. ಒಂದು ದಿವಸ ಏನಂತಾರೆ, ರೈಸಲ್ಲಿ
ಜಾಸ್ತಿ ಉಪ್ಪು ಹಾಕ್ಬಿಡ್ತಾನೆ, ಅವನಿಗೆ ತಿನ್ನಕ್ಕಾಗಲ್ಲ. ಅಯ್ಯೋ ಇಷ್ಟೊಂದು ಕೈ ಇದೆಲ್ಲ ಹೆಂಗಪ್ಪ ತಿನ್ಲಿಂಬಂತ ದುಃಖದಿಂದ ಹೋಗ್ತಾನೆ. ತಿರ್ಗಾ ಅವನ ವ್ಯಾಪಾರನ ಬಿದ್ದೋಗುತ್ತೆ. ಪ್ರೀತಿ ದೇವ ಮಕ್ಕಳೇ, ಆತ ಮತ್ತೆ ಹೋಗಿ ಕೇಳ್ತಾನೆ, ಅಯ್ಯೋ ನನಗೆ ದಯಮಾಡಿ ತಪ್ಪಾಯ್ತು, ನಿಮಗೆ ನಾನು ಉಪ್ಪು ಜಾಸ್ತಿ ಆಗಿಬಿಟ್ಟೆ, ನನಗೆ ಮನಸ್ಸು ಇದು ಆಯಿತು ಎಂಬುದಾಗಿ ಕ್ಷಮಾಪಣೆ ಕೇಳುವಾಗ ಸರಿ ಎಂಬುದಾಗಿ ಅವರು ಪ್ರೀತಿಯಿಂದ ಕ್ಷಮಿಸ್ತಾರೆ. ದೇವ ಮಕ್ಕಳೇ, ನಾವು ಕೂಡ ಕ್ಷಮೆಯಿಂದ ಸಮಾಧಾನದಿಂದ ಜೀವಿಸುವಾಗ ಆತನ ಜೀವಿತನೇ ಬದಲಾಯಿಸುತ್ತೆ ಎಂಬುದನ್ನು ನೋಡ್ತೀವಿ. ಅವನಿಗೆ ಒಳ್ಳೆ ಸಮಾಧಾನ ಬಂತು. ಅವ್ರ ಕುಟುಂಬದಲ್ಲಿ ಅಸಮಾಧಾನದಿಂದ ಜೀವಿಸ್ತಿದ್ರು, ಇಂದು ಸಮಾಧಾನದಿಂದ ಜೀವಿಸ್ತಿದ್ರು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಇನ್ನೊಬ್ಬರಿಗೆ ಒಳ್ಳೆ ಉಪ್ಪಾಗಿ ಪದಾರ್ಥವಾಗಿ ಜೀವಿಸಬೇಕು. ನಮಗೆ ಎಷ್ಟೇ ಸಮಸ್ಯೆ ಬಂದರೂ ದೇವರು ಬಿಡುಗಡೆ ಕೊಡುವಂಥ ದೇವರಾಗಿದ್ದಾರೆ. ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಸಮಾಧಾನದಿಂದ ಜೀವಿಸಿರಿ, ನೀವು ಧನ್ಯರೆಂಬುದಾಗಿ ಪ್ರೀತಿ ದೇವ ಮಕ್ಕಳೇ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಸಹಾಯ ಮಾಡಿದಪ್ಪ, ನಿಮಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ನೀನು ಹೇಳಿದ್ರಲ್ಲಪ್ಪ, ನೀವು ಉಪ್ಪು ಒಳ್ಳೆ ಪದಾರ್ಥ ಎಂಬುದಾಗಿ, ಅದೇ ಥರ ದೇವ್ರಿ ವಿಡಿಯೋ ನೋಡ್ತಾರೋ ಆ ಮಕ್ಕಳು ಒಳ್ಳೆ ಉಪ್ಪಾಗಿ ಜೀವಿಸುವಂತೆ ಮಾಡು. ಅವರಿಗೆಲ್ಲ ಸಮಸ್ಯೆ ಕೊರತೆಲ್ಲ ನೀಗಿಸು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜುಡುತ್ತದೆ. ಆಮೆನ್.